ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ತಾಳ್ಮೆಯ ಕಟ್ಟೆ ಹೊಡೆಯುವ ಮುನ್ನ ಬ್ರಹ್ಮಾಂಡವು ನಿಮಗೆ ಅಂತಿಮ ನ್ಯಾಯವನ್ನು ನೀಡಲು ನಿರ್ಧರಿಸಿದೆ. ಯಾಕೆಂದರೆ ಇಂದು ರಾತ್ರಿ ನಿಮ್ಮ ಜೀವನದ ಇತಿಹಾಸದಲ್ಲೇ ಅತ್ಯಂತ ರೋಮಾಂಚನಕಾರಿ ಮತ್ತು ಮಹತ್ವದ ಬದಲಾವಣೆ ಸಂಭವಿಸಲಿದೆ. ವೃಶ್ಚಿಕ ರಾಶಿಯವರೇ, ನೀವು ಈ ವಿಡಿಯೋವನ್ನು ಕೇಳುತ್ತಿದ್ದರೆ ಯಾವುದೋ ಒಂದು ಅದೃಶ್ಯ ದೈವಿಕ ಶಕ್ತಿ ನಿಮ್ಮನ್ನು ಇಲ್ಲಿಗೆ ಎಳೆದು ತಂದಿದೆ ಅಂತಾನೆ ಅರ್ಥ. ನಿಮ್ಮ ಪ್ರಗತಿಯನ್ನು ನೋಡಿ ನಿಮ್ಮ ಶತ್ರುಗಳು ದಿಗ್ಭ್ರಮೆಗೊಳ್ತಾರೆ. ಆದರೆ ಎಚ್ಚರಿಕೆಯಿಂದ ಆಲಿಸಿ, ಯಾಕೆಂದರೆ ನೀವು ವೃಶ್ಚಿಕ ರಾಶಿಯವರಾಗಿದ್ದರೂ ಕೂಡ ಇಂದು ರಾತ್ರಿ ಸಣ್ಣದೊಂದು ಆತುರದ ನಿರ್ಧಾರ ಅಥವಾ ತಪ್ಪು ಹೆಜ್ಜೆ ಇಟ್ಟರೆ ನಿಮ್ಮ ಹಣೆ ಬರಹವನ್ನು ಹೊತ್ತ ಈ ಚಿನ್ನದ ರಥವು ನಿಮಗೆ ತಿಳಿಯದೆಯೇ ನಿಮ್ಮ ಕೈಯಿಂದ ಜಾರಿ ಹೋಗ್ಬೋದು. ಇಂದು ರಾತ್ರಿ ನಿಮ್ಮ ಬದುಕಲ್ಲಿ ನೀವು ಎಂದಿಗೂ ಕಲ್ಪನೆ ಮಾಡಿಕೊಳ್ಳದ ದೈತ್ಯ ಪವಾಡವೊಂದು ನಡೆಯಲಿದೆ. ಅದಕ್ಕೂ ಮುನ್ನ ಒಂದು ಮುಖ್ಯವಾದ ಪ್ರಶ್ನೆ, ಇಂದು ಅಥವಾ ಕಳೆದ ಕೆಲವು ದಿನಗಳಿಂದ ನಿಮ್ಮ ಸುತ್ತಮುತ್ತ ಯಾರೋ ಸಂಚು ರೂಪಿಸ್ತಾ ಇದ್ದಾರೆ ಅಂತ ಬಲವಾದ ಅನುಮಾನ ನಿಮ್ಮ ಒಳ ಮನಸ್ಸಿಗೆ ಬಂದಿದೆಯಾ? ಹೌದು ಎಂದಾದರೆ ಇದು ಕೇವಲ ನಿಮ್ಮ ಸಂಶಯವಲ್ಲ, ಇದು ಪ್ರಕೃತಿ ನಿಮ್ಮನ್ನು ಎಚ್ಚರಿಸಲು ನೀಡುತ್ತಿರುವ ಮುನ್ಸೂಚನೆ. ಮತ್ತು ಈಗ ನೀವು ತೆಗೆದುಕೊಳ್ಬೇಕಾದ ಅಸಲಿ ರಹಸ್ಯ ಅಂದರೆ, ಇಂದು ರಾತ್ರಿ 11 ಗಂಟೆಯ ನಂತರ ನಿಮ್ಮ ರಾಶಾಧಿಪತಿಯಾದ ಮಂಗಳನ ಕೃಪೆಯಿಂದ ನಿಮ್ಮ ಅದೃಷ್ಟ ಇದ್ದಕ್ಕಿದ್ದಂತೆ 100 ಪಟ್ಟು ವೇಗವಾಗಿ ತಿರುವನ್ನು ಪಡೆಯುತ್ತೆ. ನಿಂತು ಹೋಗಿದ್ದ ನಿಮ್ಮ ಹಳೆಯ ಆಸ್ತಿ ವಿವಾದಗಳು, ಕೋರ್ಟ್ ಕಚೇರಿ ಕಲಾಪಗಳು ಅಥವಾ ಬರಬೇಕಾಗಿದ್ದ ದೊಡ್ಡ ಮೊತ್ತದ ಹಣದ ವ್ಯವಹಾರಗಳು ಇದ್ದಕ್ಕಿದ್ದಂತೆ ನಿಮ್ಮ ಪರವಾಗಿ ಮುಕ್ತಾಯಗೊಳ್ಳುತ್ತೆ. ಅಸಲಿ ಟ್ವಿಸ್ಟ್ ಇನ್ನು ಮುಂದೆ ಬರುತ್ತೆ. ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲೇ ಇದ್ದು ನಿಮಗೆ ಗೋತಿ ತೋಡಲು ಯತ್ನಿಸುತ್ತಿದ್ದ ನಿಮ್ಮ ಶತ್ರು ಒಬ್ಬ ಇಂದು ರಾತ್ರಿ ನಿಮಗೆ ತಿಳಿಯದೆಯೇ ಒಂದು ದೊಡ್ಡ ತಪ್ಪನ್ನು ಮಾಡ್ತಾನೆ. ಆ ವ್ಯಕ್ತಿಯ ಕುತಂತ್ರನೇ ಅವನಿಗೆ ಉರುಳಾಗಿ ನಿಮ್ಮನ್ನು ನೇರವಾಗಿ ಯಶಸ್ಸಿನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ವಿಚಿತ್ರವಾದರೂ ಇದು 100ಕ್ಕೆ 100 ಸತ್ಯ. ಇದು ನೀವು ಇಲ್ಲಿಯವರೆಗೆ ವಿಡಿಯೋವನ್ನು ಕೇಳಿದ್ರೆ ಒಂದು ಸಣ್ಣ ಕೆಲಸ ಮಾಡಿ, ತಕ್ಷಣ ವಿಡಿಯೋನ ಲೈಕ್ ಮಾಡಿ, ಕಮೆಂಟಲ್ಲಿ ಹರ ಹರ ಮಹಾದೇವ ಅಂತ ಬರೆಯೋದನ್ನು ಮರಿಬೇಡಿ. ಭೋಲೆನಾಥನ 3ನೇ ಕಣ್ಣಿನ ದೃಷ್ಟಿ ನಿಮ್ಮ ಶತ್ರುಗಳ ತಂತ್ರಗಳನ್ನು ಧೂಳಿಪಟ ಮಾಡುತ್ತೆ. ಈಗ ಮತ್ತೊಂದು ಎಚ್ಚರಿಕೆಯಿಂದ ಆಲಿಸಿ. ಇಂದು ಸಂಜೆ ಸೂರ್ಯ ಮುಳುಗ್ತಾ ಇದ್ದಂತೆ ನಿಮ್ಮೊಳ ಮನಸ್ಸಲ್ಲಿ ಒಂದು ರೀತಿಯ ವಿಚಿತ್ರವಾದ ನಿಗೂಢ ಶಕ್ತಿ ಮತ್ತು ಧೈರ್ಯದ ಸಂಚಲನ ಆಗುತ್ತೆ. ಇಷ್ಟು ದಿನ ಇದ್ದ ಮಾನಸಿಕ ಆತಂಕ ಮಾಯವಾಗಿ ಏನನ್ನೋ ಸಾಧನೆ ಮಾಡಬೇಕು ಎಂಬ ಹಠ ಹೆಚ್ಚಾಗುತ್ತೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ತೀಕ್ಷ್ಣ ಬುದ್ಧಿ ಮತ್ತು ನಿಷ್ಠೆಯನ್ನು ಗುರುತಿಸಿ ಸಂಸ್ಥೆಯ ಅತ್ಯುನ್ನತ ಜವಾಬ್ದಾರಿ ನಿಮಗೆ ನೀಡುವ ಸಂಭವ ಬರುತ್ತೆ. ನೀವು ಸ್ವಂತ ಉದ್ಯೋಗ ಅಥವಾ ಬಿಸ್ನೆಸ್ ಮಾಡ್ತಿದ್ರೆ ಹೊಸ ಮಾರ್ಕೆಟಲ್ಲಿ ವಿಸ್ತರಿಸುವ ದೊಡ್ಡ ಅವಕಾಶಗಳು, ಅಂದರೆ ಒಂದು ಎಚ್ಚರಿಕೆ ಕೂಡ ನಿಮಗೆ ಇರುತ್ತೆ. ನಿಮ್ಮ ಸ್ವಭಾವದಲ್ಲಿರುವ ಅತಿಯಾದ ಒಂದು ಯಾವಾಗಲೂ ಕೂಡ ಶಂಕೆ, ಅನುಮಾನ ಪಡೋದು ಅಥವಾ ಆಲಸ್ಯ, ಇವೆಲ್ಲ ಅವಕಾಶಗಳನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ನಿಮಗೆ ಆಫರ್ ತಪ್ಪಿ ಹೋಗಬಹುದು. ಇಂದು ರಾತ್ರಿಯ ನಂತರ ನಿಮ್ಮ ಧನ ಆದಾಯದ ಮೂಲಗಳು ಕ್ರಮೇಣ ಹೆಚ್ಚಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ಇದು ಯಾವುದೋ ರಾತ್ರೋರಾತ್ರಿ ಸಿಗುವ ಲಾಟ್ರಿ ಹಣದಂತೆ ಇರೋದಿಲ್ಲ. ಬದಲಾಗಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಿ ಜೀವನ ಪರ್ಯಂತ ನಿಮಗೆ ಹಣ ಹರಿದು ಬರುವಂತೆ ಮಾಡುವ ಭದ್ರವಾದ ಮಾರ್ಗವಾಗಿರುತ್ತೆ. ಆದರೆ ನಿಲ್ಲಿಸಿ, ಇದಕ್ಕಿಂತ ದೊಡ್ಡ ಆಶ್ಚರ್ಯ ಪ್ರೀತಿ ಮತ್ತು ಕೌಟುಂಬಿಕ ಜೀವನದಲ್ಲಿರುತ್ತೆ. ಹೌದು, ವೃಶ್ಚಿಕ ರಾಶಿಯವರೇ, ಇಷ್ಟು ದಿನ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಸ್ವಂತ ಕುಟುಂಬದ ಸದಸ್ಯರು ಇಂದು ರಾತ್ರಿ ನಿಮ್ಮ ನೈಜ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ತಾರೆ. ಕೌಟುಂಬಿಕ ಕಲಹಗಳು ಕೊನೆಗೊಳ್ಳುತ್ತೆ. ಇಂದು ರಾತ್ರಿ ನೀವು ಸಿಟಿನಲ್ಲಿ ಆಡುವ ಒಂದೇ ಒಂದು ಮಾತು ತಪ್ಪು ಮತ್ತೇನಿದೆ, ನಿಮ್ಮ ಅತ್ಯಂತ ಆಪ್ತವಾದ ಸಂಬಂಧವನ್ನು ಶಾಶ್ವತವಾಗಿ ಮುರಿದು ಹಾಕ್ಬೋದು. ಆದ್ದರಿಂದ ಇಂದು ರಾತ್ರಿ ನಿಮ್ಮ ಮಾತುಗಳಲ್ಲಿ ಮತ್ತು ನಡವಳಿಕೆಯಲ್ಲಿ ವಿಶೇಷವಾದ ಸಂಯಮ ಇರಲಿ. ಇನ್ನು ನಿಮ್ಮನ್ನು ಬೆಚ್ಚಿ ಬೀಳಿಸುವ ನಿಗೂಢ ಸಂಗತಿ ಏನಂದರೆ, ಇಂದು ರಾತ್ರಿ ನಿಮಗೆ ಬೀಳುವ ಕನಸು ಸಾಮಾನ್ಯ ಕನಸು ಆಗಿರೋದಿಲ್ಲ. ಅದು ಮುಂಬರುವ 7 ದಿನಗಳವರೆಗೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವ ಒಂದು ದೈವಿಕ ಚಿಹ್ನೆಯನ್ನು ನಿಮಗೆ ನೀಡಲಿದೆ. ಆದರೆ ಹೆಚ್ಚಿನ ಜನ ಆ ಚಿಹ್ನೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ವಿಫಲರಾಗಿ ಸುವರ್ಣಾವಕಾಶವನ್ನು ಕಳೆದುಕೊಳ್ಳುತ್ತಾರೆ. ನೀವು ನಿಜವಾಗಿಯೂ ನಿಮ್ಮ ಹಣೆ ಬರಹವನ್ನು ಬದಲಾಯಿಸೋದಕ್ಕೆ ಬಯಸಿದರೆ ಇಂದು ರಾತ್ರಿ ಮಲಗುವ ಮುನ್ನ ಕಣ್ಮುಚ್ಚಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿ ಮಲಗಿ. ನಿಮ್ಮ ಕನಸಲ್ಲಿ ಸಿಗುವ ಸಣ್ಣ ಸುಳಿವೆ ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುತ್ತೆ. ಇಷ್ಟು ದಿನ ನನ್ನ ಬದುಕು ಇಷ್ಟೇನಾ, ಸದಾ ಹೋರಾಟಗಳೇ ತುಂಬಿವೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ನಿಮ್ಮ ಅಸಲಿ ಆಟ ಅನ್ನೋದು ಇನ್ನು ಮುಂದೆ ಶುರುವಾಗುತ್ತೆ. ವೃಶ್ಚಿಕ ರಾಶಿಯವರು, ನೀವು ಕಷ್ಟಗಳನ್ನು ಮೆಟ್ಟಿ ನಿಲ್ಲುವ ಜನ್ಮಜಾತ ಗುಣ ಹೊಂದಿದವರಾಗಿದ್ದು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳೋದಿಲ್ಲ. ನಿಮ್ಮೊಳಗೆ ಪರಿಸ್ಥಿತಿಯನ್ನು ಬದಲಾಯಿಸುವ ಒಂದು ಅದ್ಭುತ ಚೈತನ್ಯ ಇದೆ. ಇಂದು ರಾತ್ರಿ ಆ ಶಕ್ತಿಯೇ ನಿಮ್ಮನ್ನು ನೀವು ಎಂದಿಗೂ ಊಹಿಸದ ಎತ್ತರಕ್ಕೆ ಕಂಡುಕೊಳ್ಳುತ್ತೆ.
ಆದರೆ ಕೊನೆ ಪ್ರಶ್ನೆ, ನೀವು ಆ ಮಹಾನ್ ಬದಲಾವಣೆಗೆ ಸಿದ್ಧರಿಗಿದ್ದೀರಾ ಅಂತ. ಏನಾಗುತ್ತೋ ಅಂತ ನಿಮ್ಮ ಹಣೆ ಬರಹವನ್ನು ಮಾತ್ರ ಅಲ್ಲ, ನಿಮ್ಮ ಆಲೋಚನಾ ಶೈಲಿ, ದೃಷ್ಟಿಕೋನ ಮತ್ತು ನಿಮ್ಮ ಇಡೀ ಜೀವನ ಬದಲಾಗುತ್ತೆ. ಈ ಬದಲಾವಣೆಯ ಶಕ್ತಿ ಎಷ್ಟಿರುತ್ತೆ ಅಂದರೆ, ಎಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದ ಜನ ನಿಮ್ಮ ಮುಂದೆ ಬಂದು ಸಹಾಯಕ್ಕಾಗಿ ಕೈ ಚಾಚ್ತಾರೆ. ನಿಮ್ಮ ಯಶಸ್ಸನ್ನು ಕಂಡು ಶತ್ರುಗಳು ಆಶ್ಚರ್ಯಚಕಿತರಾಗ್ತಾರೆ. ಆದರೆ ಮುಂದಿನ ಕ್ಷಣವೇ ನಿಮಗೊಂದು ಪರೀಕ್ಷೆ ಎದುರಾಗುತ್ತೆ. ಎಲ್ಲವೂ ಸುಲಭವಾಗಿ ಸಿಗ್ತಾ ಇದೆ, ಮಾರ್ಗಗಳು ತೆರೆದುಕೊಳ್ತಾ ಇದೆ ಅಂತ ನೀವು ಮೈ ಮರೆಯುವ ಸಮಯದಲ್ಲಿ ಜನ ದೊಡ್ಡ ತಪ್ಪು ಮಾಡ್ತಾರೆ. ನೀವು ಅದೇ ತಪ್ಪು ಮಾಡಿದರೆ ನಿಮ್ಮ ಬಳಿಗೆ ಬರುತ್ತಿರುವ ಭಾಗ್ಯದ ರಥ ಇದ್ದಕ್ಕಿದ್ದಂತೆ ನಿಂತು ಹೋಗ್ಬೋದು. ಇಂದು ರಾತ್ರಿ ನೀವು ಸ್ವಲ್ಪ ನಿರಾಳ ಆಗಿರಬೇಕಾದಾಗ ಒಂದು ಸಂದೇಶ ಅಥವಾ ಫೋನ್ ಕಾಲ್ ನಿಮ್ಮನ್ನು ಗೊಂದಲಕ್ಕೆ ತಳ್ಳಬಹುದು. ಈ ಹೊಸ ಆಫರ್ ಸರಿಯಾಗಿದೆಯಾ ಅಥವಾ ಇಲ್ಲನಾ ಅಂತ ನೀವು ಆಲೋಚನೆಗೆ ಬೀಳ್ತೀರಾ. ಇಲ್ಲಿಯೇ ನಿಮ್ಮ ತೀಕ್ಷ್ಣ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಬೇಕು. ಎಚ್ಚರಿಕೆಯಿಂದ ಕೇಳಿ, ಒಳೆಯೋದಿಲ್ಲ ಚಿನ್ನ ಅಲ್ಲ, ನಿಮ್ಮ ಸುತ್ತಮುತ್ತಲಿನವರೇ ನಿಮಗೆ ಸಿಹಿ ಮಾತುಗಳಿಂದ ಸಲಹೆ ನೀಡ್ಬೋದು. ಅವರು ನಿಮ್ಮ ಹಿತೈಷಿಗಳು ಅಂತ ನೀವು ಭಾವಿಸಬಹುದು, ಆದರೆ ಅವರ ಆಳದಲ್ಲಿ ವಿಭಿನ್ನ ಆಲೋಚನೆಗಳಿರುತ್ತೆ. ನೀವು ಅವರ ಮಾತಿಗೆ ಮರಳಾಗಿ ಸಹಿ ಹಾಕಿದರೆ ಅಥವಾ ನಿರ್ಧಾರ ತೆಗೆದುಕೊಂಡ್ರೆ ಮತ್ತೆ ಎಂದೂ ಹಿಂದಿರುಗಲಾದ ಹಾದಿಗೆ ನೀವು ತಲುಪಿಡ್ತೀರಾ. ಆದರೆ ಚಿಂತೆ ಮಾಡಬೇಡಿ, ನಿಮ್ಮನ್ನು ರಕ್ಷಿಸುವ ಅದ್ಭುತ ಶಕ್ತಿ ನಿಮ್ಮ ಅಂತಃಪ್ರಜ್ಞೆಯಲ್ಲಿದೆ. ಇಂದು ರಾತ್ರಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದಾಗ ಮನಸ್ಸಲ್ಲಿ ಸಣ್ಣ ಅನುಮಾನ ಬಂದರೂ ಕೂಡ ತಕ್ಷಣ ಅಲ್ಲಿಯೇ ನಿಲ್ಲಿಸಿ ದೀರ್ಘ ಉಸಿರು ತೆಗೆದುಕೊಂಡು ನಿಮ್ಮ ಹೃದಯದ ಧ್ವನಿಯನ್ನು ಆಲಿಸಿ. ಆ ಧ್ವನಿ ನಿಮ್ಮನ್ನು ಸರಿಯಾದ ದಿಕ್ಕಲ್ಲಿ ಮುನ್ನಡೆಸುತ್ತೆ. ನಿಮ್ಮನ್ನು ಇಷ್ಟು ದಿನ ಕೀಳಾಗಿ ಕಂಡವರು ಇನ್ನು ಮುಂದೆ ನಿಮ್ಮ ಯಶಸ್ಸನ್ನು ನೋಡಿ ಹೆದರುತ್ತಾರೆ. ನಿಮ್ಮಲ್ಲಿ ಈಗ ಹೊಸದೊಂದು ಶಕ್ತಿಯ ಸಂಚಲನ ಆಗ್ತಾ ಇದೆ. ನೀವು ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡ್ತಿದ್ರೆ ಭಕ್ತಿಯಿಂದ ಕಮೆಂಟಲ್ಲಿ ಓಂ ನಮಃ ಶಿವಾಯ ಅಂತ ಬರೀರಿ. ಯಾಕೆಂದರೆ ಇದು ಸಕಾಲದಲ್ಲಿ ನಿಮಗೆ ಸತ್ಯವನ್ನು ತೋರಿಸಿದ ದೈವಿಕ ಶಕ್ತಿಯಾಗಿದೆ. ಈಗ ನೀವು ಕಾಯುತ್ತಿದ್ದ ಒಳ್ಳೆಯ ಸುದ್ದಿಗಳ ಬಗ್ಗೆ ತಿಳಿಯೋಣ. ಮೊದಲೇದು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ್ದು. ಇಷ್ಟು ದಿನ ಇದ್ದ ಕೆಲಸದ ಅಭದ್ರತೆ ಮತ್ತು ಶತ್ರುಗಳ ತೊಂದರೆ ನೀಗಿ ಹೊಸ ಉದ್ಯೋಗದ ಆಫರ್ ಅಥವಾ ಪ್ರಮೋಷನ್ ಸಿಗುತ್ತೆ. ಎರಡನೇ ಸುದ್ದಿ ಧನ ಲಾಭಕ್ಕೆ ಸಂಬಂಧಿಸಿದ್ದು. ಹಳೆಯ ಬಾಕಿ ಹಣ ಅಥವಾ ಸಿಲುಕಿಕೊಂಡಿದ್ದ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರುತ್ತೆ. ಆದರೆ ಆರಂಭದಲ್ಲಿ ಆದಾಯ ನಿಧಾನ ಆಗಿದ್ರೂ ಕೂಡ ತಾಳ್ಮೆಯಿಂದಿರಿ. ಮೂರನೇ ಒಳ್ಳೆಯ ಸುದ್ದಿ, ನಿಮ್ಮ ಸಮಾಜದ ಗೌರವ, ಪ್ರತಿಷ್ಠೆ ಮತ್ತು ಕೀರ್ತಿ ಹೆಚ್ಚಾಗುತ್ತೆ. ನಾಲ್ಕನೆಯದಾಗಿ ಹೊಸ ವಾಹನ ಅಥವಾ ಭೂಮಿ ಖರೀದಿಸುವ ನಿಮ್ಮ ಕನಸು ನನಸಾಗುವ ಕಾಲ ಕೂಡಿ ಬಂದಿದೆ. ಐದನೇ ಒಳ್ಳೆಯ ಸುದ್ದಿ, ನಿಮ್ಮ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಸಂಪೂರ್ಣ ಮುಕ್ತಿ ಸಿಗುತ್ತೆ. ಆದರೆ ನೆನಪಿರಲಿ, ಯಾವುದೇ ಕಾರಣಕ್ಕೂ ಸರ್ಕಾರಿ ನಿಯಮಗಳನ್ನು ಅಥವಾ ಕಾನೂನನ್ನು ಉಲ್ಲಂಘಿಸಬೇಡಿ. ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.